ಹೆಚ್ಸಿಎ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಿರಿಯ ಸಾಹಿತಿ ಎಸ್ಎಲ್ ಭೈರಪ್ಪನವರ ನಿಧನಕ್ಕೆ ಮುಖ್ಯಮಂತ್ರಿಗಳ ಸಂತಾಪ. ಮೈಸೂರಿನಲ್ಲಿ ಎಸ್ಎಲ್ ಭೈರಪ್ಪ ಅವರ ಸ್ಮಾರಕ ನಿರ್ಮಾಣಕ್ಕೆ ಸರ್ಕಾರದ ಕ್ರಮ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ಭೈರಪ್ಪನವರ ಕಾದಂಬರಿಗಳು ಜಗತ್ ಪ್ರಸಿದ್ಧವಾಗಿದೆ. ಬದುಕಿನ ಅನುಭವಗಳನ್ನು ಆಧರಿಸಿ ಬರೆಯೋ ಸಾಹಿತಿ ಭೈರಪ್ಪ. ಮೈಸೂರಿನಲ್ಲೇ ಭೈರಪ್ಪ ಸ್ಮಾರಕ. ಶುಕ್ರವಾರ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ. 3 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಬಿಕ್ಕೋಡು ರಸ್ತೆ ಕಾಮಗಾರಿ. ಬೇಲೂರು ಅಭಿವೃದ್ಧಿಗೆ ಸಹಕಾರವಿಲ್ಲ. ಬೇಸರ ವ್ಯಕ್ತಪಡಿಸಿದ ಶಾಸಕ ಸುರೇಶ್. ಪದ್ಮಭೂಷಣ ಎಸ್ಎಲ್ ಭೈರಪ್ಪನವರ ನಿಧನದಿಂದ ಸಾರಸ್ವತ ಲೋಕ ಬಹಳ ಬಡವಾಗಿದೆ. ಭೈರಪ್ಪನವರ ಸ್ಮಾರಕವನ್ನು ಮೈಸೂರಿನಲ್ಲಿ ನಿರ್ಮಿಸಲು ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಅವರು ಬೆಂಗಳೂರಿನ ವೀರೇಂದ್ರ ಕಲಾಕ್ಷೇತ್ರದಲ್ಲಿ ಪದ್ಮಭೂಷಣ ಹಿರಿಯ ಸಾಹಿತಿ ದಿವಂಗತ ಎಸ್ಎಲ್ ಭೈರಪ್ಪ ಅವರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಎಸ್ಎಲ್ ಭೈರಪ್ಪ ಅವರ ನಿಧನದಿಂದ ಸಾರಸ್ವತ ಲೋಕ ಬಹಳ ಬಡವಾಗಿದೆ. ಅವರು ಸುಮಾರು 25 ಕಾದಂಬರಿಗಳನ್ನು ಬರೆದಿದ್ದು ಮೈಸೂರಿನಲ್ಲಿಯೇ ವಿದ್ಯಾಭ್ಯಾಸ ನಡೆಸಿದ ಭೈರಪ್ಪನವರಿಗೆ ಮೈಸೂರು ಕರ್ಮಸ್ಥಳ. ಅವರ ಕಾದಂಬರಿಗಳು 40 ಭಾಷೆಗಳಿಗೆ ತರ್ಜುಮೆಯಾಗಿದ್ದು, ಇಷ್ಟು ಸಂಖ್ಯೆಯಲ್ಲಿ ಸಾಹಿತಿಯೊಬ್ಬರ ಕೃತಿಗಳು ತರ್ಜುಮೆಯಾಗಿರೋದು ಅಪರೂಪ. ವಿವಿಧ ಭಾಷೆಗಳ ಓದುಗರನ್ನ ಸಂಪಾದಿಸಿದ್ರು. ಸಣ್ಣ ಗ್ರಾಮವೊಂದರಲ್ಲಿ ಜನಿಸಿದ ಭೈರಪ್ಪನವರು ಫಿಲಾಸಫಿಯನ್ನ ಓದಿದ್ರು. ಸಾಹಿತ್ಯ ಕ್ಷೇತ್ರದಲ್ಲಿ ಆಸಕ್ತಿ ಬೆಳೆಸಿಕೊಂಡವರು ಎಂದರು. ಬೋಧನಾ ವೃತ್ತಿಯಲ್ಲಿದ್ದುಕೊಂಡು ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ರು. ಕಾದಂಬರಿಗಳನ್ನ ಆತ್ಮತೃಪ್ತಿಗಾಗಿ ಬರೆಯುತ್ತಿದ್ದ ಅವರ ಕೃತಿಗಳು ಜಗತ್ಪ್ರಸಿದ್ಧವಾದವು. ನಾನು ಅವರ ಕೆಲವೊಂದು ಕಾದಂಬರಿಗಳನ್ನು ಓದಿದ್ದೇನೆ. ಬದುಕಿನ ಅನುಭವಗಳನ್ನು ಆಧರಿಸಿ ಬರೆಯುವ ಸಾಹಿತಿ. ಅವರ ಆತ್ಮಕ್ಕೆ ಶಾಂತಿ ಕೋರುತ್ತಾ ಅವರ ಕುಟುಂಬದವರು, ಸಾಹಿತ್ಯಾಭಿಮಾನಿಗಳಿಗೆ ಅವರ ಅಗಲಿಕೆ ನೋವನ್ನು ಭರಿಸುವ ಶಕ್ತಿಯನ್ನ ಭಗವಂತ ನೀಡಲಿ ಎಂದು ಪ್ರಾರ್ಥಿಸುವುದಾಗಿ ಹೇಳಿದರು. ಎಸ್ಎಲ್ ಭೈರಪ್ಪ ಅವರ ಸ್ಮಾರಕ ನಿರ್ಮಾಣದ ಬಗ್ಗೆ ಪ್ರತಿಕ್ರಿಯೆ ನೀಡಿ, ಬಿಜೆಪಿಯವರು ಹೇಳಿದರೆಂದು ಸ್ಮಾರಕ ನಿರ್ಮಿಸುವುದಿಲ್ಲ. ಮೈಸೂರಿನಲ್ಲಿಯೇ ಸ್ಮಾರಕ ನಿರ್ಮಾಣಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದು ತಿಳಿಸಿದರು. ಮೈಸೂರಿನಲ್ಲಿಯೇ ತಮ್ಮ ಜೀವಿತಾವಧಿಯನ್ನ ಕಳೆದಿದ್ದು, ವಿದ್ಯಾಭ್ಯಾಸ, ಸಾಹಿತ್ಯ ಕೃಷಿಯನ್ನ ನಡೆಸಿದ್ರು ಎಂದರು. ಭೈರಪ್ಪನವರೊಂದಿಗೆ ಮುಖ್ಯಮಂತ್ರಿಗಳ ಒಡನಾಟದ ಬಗ್ಗೆ ಪ್ರತಿಕ್ರಿಯೆ ನೀಡಿ, ಸಾಹಿತ್ಯ ಮತ್ತು ಸ್ನೇಹ ಬೇರೆಯಾಗಿದ್ದು, ನಮ್ಮ ದೃಷ್ಟಿಕೋನಗಳು ಬೇರೆಯಾಗಿದ್ರೂ ಉತ್ತಮ ಬಾಂಧವ್ಯವಿತ್ತು ಎಂದರು. ಭೈರಪ್ಪನವರ ಅಂತ್ಯಕ್ರಿಯೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಭಾಗವಹಿಸಲಿದ್ದಾರೆ. ವಿವಿಧ ಪ್ರಶಸ್ತಿಗಳಿಗೆ ಭಾಜನರಾಗಿರುವ ಭೈರಪ್ಪನವರು ನಾಡು ಕಂಡ ಶ್ರೇಷ್ಠ ಸಾಹಿತಿಗಳಾಗಿದ್ದರು. ಯಾವುದೇ ಪ್ರಶಸ್ತಿಗೂ ಹಂಬಲಿಸದ ಭೈರಪ್ಪನವರಿಗೆ ಅವರ ಸಾಹಿತ್ಯದ ಕೊಡುಗೆಯನ್ನು ಪರಿಗಣಿಸಿ ಜ್ಞಾನಪೀಠ ಪ್ರಶಸ್ತಿ ನೀಡಿದ್ರೆ ಉತ್ತಮವಾಗಿತ್ತು ಎಂದರು. ಹೆಚ್ಸಿಎ ನ್ಯೂಸ್, ಬೆಂಗಳೂರು. ಎಸ್ಎಲ್ ಭೈರಪ್ಪನವರು ಅವರ ನಿಧನದಿಂದ ಸಾರಸ್ವತ ಲೋಕ ಬಹಳ ಬಡವಾಗಿದೆ. ಅವರು ಸುಮಾರು 25 ಕಾದಂಬರಿಗಳನ್ನು ಬರೆದಿದ್ದರು. ಮೈಸೂರಿನಲ್ಲೇ ಹೆಚ್ಚು ಕಾಲ ಇದ್ದರು. ಓದದ್ದು ಮೈಸೂರಿನಲ್ಲೇ. ಹೈಸ್ಕೂಲಿಂದ MA ಮೈಸೂರಿನಲ್ಲೇ ಅವರು ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥದ್ದು. ಸೊ ಮೈಸೂರು ಅವರ ಕರ್ಮಸ್ಥಳ. ಅವರ ಕಾದಂಬರಿಗಳು 40 ಭಾಷೆಗಳಿಗೆ ತರ್ಜುಮೆಯಾಗಿದ್ದಾವೆ. ಬಹುಶಃ ಇಷ್ಟೊಂದು ಭಾಷೆಗಳಿಗೆ ತರ್ಜುಮೆಯಾಗಿರ್ತಕ್ಕಂಥ ಕಾದಂಬರಿಕಾರರು ಬಹುಶಃ ಭೈರಪ್ಪನವರು ಒಬ್ಬರೇ ಅಂತ ಅನಿಸುತ್ತೆ. ಡಾಕ್ಟರ್ ಎಸ್ಎಲ್ ಭೈರಪ್ಪ ಅವರ ನಿಧನಕ್ಕೆ ಶ್ರವಣಬೆಳಗೊಳದ ಶ್ರೀ ದಿಗಂಬರ ಜೈನ ಮಠದ ಪೀಠಾಧ್ಯಕ್ಷರಾದ ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಗಳು ಸಂತಾಪ ಸೂಚಿಸಿದ್ದಾರೆ. ಕನ್ನಡ ಸಾರಸ್ವತ ಲೋಕದ ಮೇರು ಸಾಹಿತಿ, ಖ್ಯಾತ ಕಾದಂಬರಿಕಾರರು, ತತ್ವಜ್ಞಾನಿ, ಪದ್ಮಶ್ರೀ ಪ್ರಶಸ್ತಿ, ಪದ್ಮಭೂಷಣ ಪುರಸ್ಕೃತರು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಸರಸ್ವತಿ ಸಮ್ಮಾನ್, ನಾಡೋಜ ಸೇರಿದಂತೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದ ಡಾಕ್ಟರ್ ಎಸ್ಎಲ್ ಭೈರಪ್ಪ ಅವರ ನಿಧನದಿಂದ ಕನ್ನಡ ಸಾರಸ್ವತ ಲೋಕದ ತಲೆಮಾರಿನ ಅದ್ಭುತ ಪ್ರತಿಭೆ ಕಣ್ಮರೆಯಾದಂತಾಗಿದೆ. ನಾಡಿನ ಸಾಹಿತ್ಯ ಲೋಕದ ಸಾಕ್ಷಿ ಪ್ರಜ್ಞೆಯಂತಿದ್ದ ಎಸ್ಎಲ್ ಭೈರಪ್ಪ ಅವರು ಸಾಹಿತ್ಯವನ್ನೇ ಉಸಿರಾಗಿಸಿಕೊಂಡು ಬದುಕಿದವರು. ಅವರ ಪ್ರಮುಖ ಕಾದಂಬರಿಗಳಾದ ವಂಶವೃಕ್ಷ, ದಾಟು, ತಂತು, ಪರ್ವ, ಆವರಣ, ಗೃಹಭಂಗ, ಮಂದ್ರ ಮುಂತಾದವುಗಳ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಅವರು ಬರವಣಿಗೆಯ ಮೂಲಕ ಕನ್ನಡ ಸಾಹಿತ್ಯವನ್ನ ಸಮೃದ್ಧಿಗೊಳಿಸಿದ್ದಾರೆ. ಅವರ ಬರಹಗಳು ಸಮಾಜದ ಕುರಿತು ಚಿಂತಿಸಲು ಪ್ರೇರಣೆ ನೀಡಿದವು. ಇತಿಹಾಸ ಮತ್ತು ಸಂಸ್ಕೃತಿಯ ಕುರಿತು ಅವರಿಗಿದ್ದ ಒಲವು ಮುಂದಿನ ತಲೆಮಾರಿಗೂ ಮಾದರಿಯಾಗಲಿದೆ. ಅವರು ತಮ್ಮ ಕಾದಂಬರಿಗಳಿಂದ ಬೃಹತ್ ಓದುಗ ವರ್ಗವನ್ನೇ ಸೃಷ್ಟಿಸಿಕೊಂಡಿದ್ರು. ಹಿಂದಿ, ಇಂಗ್ಲಿಷ್ ಸೇರಿದಂತೆ ಭಾರತೀಯ ಇತರೆ ಭಾಷೆಗಳಿಗೆ ಇವರ ಕಾದಂಬರಿಗಳು ಅನುವಾದಗೊಂಡು ಸಾಕಷ್ಟು ಪ್ರಸಿದ್ಧಿ ಪಡೆದಿದ್ದವು. 4 ದಶಕಗಳಲ್ಲಿ ಅನೇಕ ಕಾದಂಬರಿಗಳನ್ನು ರಚಿಸಿದ್ರು. ಇವರ ಬರಹ, ನಡೆನುಡಿ ಸಾಹಿತ್ಯ ಲೋಕದಲ್ಲಿ ಸದಾ ಅಜರಾಮರವಾಗಿರುತ್ತದೆ.
ಡಾಕ್ಟರ್ ಎಸ್ಎಲ್ ಭೈರಪ್ಪ ಅವರು ಪರಮಪೂಜ್ಯ ಜಗದ್ಗುರು ಕರ್ಮಯೋಗಿ ಸ್ವಸ್ತಿಶ್ರೀ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿ ಅವರೊಂದಿಗೆ ಅವಿನಾಭಾವ ಒಡನಾಟ ಹೊಂದಿದ್ರು. ಅವರಿಗೆ ಶ್ರೀ ಕ್ಷೇತ್ರದ ವತಿಯಿಂದ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನನ್ನ ಪ್ರತಿಯೊಂದು ಕಾದಂಬರಿಗಳಲ್ಲೂ ಜೀವನ ಅಮೂಲ್ಯಗಳನ್ನು ಬಿಡಿಬಿಡಿಯಾಗಿ ಪರಿಶೋಧನೆ ಮಾಡುವ ಕ್ರಮವಾಗಿದ್ದು, ಮೂಲಭೂತವಾದ ಅಹಿಂಸೆ ಮತ್ತು ಇತರೆ ಮೌಲ್ಯಗಳ ಶೋಧನೆಗೆ ಪ್ರಯತ್ನ ಮಾಡಿದ್ದೇನೆ. ಇದಕ್ಕೆ ಜೈನ ಧರ್ಮದ ಸಿದ್ಧಾಂತಗಳು ಸಹಕಾರಿಯಾಗಿದೆ ಎಂದು ಹೇಳಿದರು. ಡಾಕ್ಟರ್ ಎಸ್ಎಲ್ ಭೈರಪ್ಪ ಅವರು ಸಾಹಿತಿಯಾಗಿ ನಾಡಿನಲ್ಲಷ್ಟೇ ಅಲ್ಲದೆ ವಿಶ್ವದಾದ್ಯಂತ ಲಕ್ಷಾಂತರ ಅಭಿಮಾನಿಗಳನ್ನ ಹೊಂದಿದ್ದು, ಅವರ ಅಗಲಿಕೆ ದುಃಖವನ್ನು ಭರಿಸುವ ಶಕ್ತಿಯನ್ನ ಭಗವಂತ ಅವರ ಕುಟುಂಬದವರಿಗೆ ಕರುಣಿಸಲಿ ಮತ್ತು ಹಿರಿಯ ಜೀವಕ್ಕೆ ಚಿರಶಾಂತಿಯನ್ನ ನೀಡಲಿ ಎಂದು ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಯವರಲ್ಲಿ ಪ್ರಾರ್ಥಿಸುತ್ತೇವೆ ಎಂದು ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ಶ್ರೀ ದಿಗಂಬರ ಜೈನ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರು ಸ್ವಸ್ತಿಶ್ರೀ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿ ತಿಳಿಸಿದ್ದಾರೆ. HCN ನ್ಯೂಸ್ ಚನ್ನರಾಯಪಟ್ಟಣ. ಈಗಾಗಲೇ 3 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಬಿಕ್ಕೋಡು ರಸ್ತೆ ಕಾಮಗಾರಿ ನಡೆಯುತ್ತಿರುವುದು ಸ್ವಾಗತವಾಗಿದೆ. ಆದರೆ ರಸ್ತೆ ಕಾಮಗಾರಿ ಸಂದರ್ಭದಲ್ಲಿ 25 ಮನೆಗಳ ಅಗಲೀಕರಣಕ್ಕೆ ಒಳಪಡುವ ಕಾರಣ ಶಾಸಕರು ಸರ್ವರಿಗೂ ಅನುಕೂಲವಾಗುವಂತೆ ಕ್ರಮ ವಹಿಸಬೇಕೆಂದು ಆಶ್ರಯ ಸಮಿತಿ ಸದಸ್ಯ ಮೊಹಮ್ಮದ್ ಇಕ್ಬಾಲ್ ತಿಳಿಸಿದರು. ಪಾತಾಳೇಶ್ವರ ದೇಗುಲ ಟ್ರಸ್ಟ್ ಅಧ್ಯಕ್ಷ ಪೇಂಟ್ ರವಿ ಮಾತನಾಡಿ, ರಸ್ತೆ ಅಗಲೀಕರಣ ಸಂದರ್ಭದಲ್ಲಿ 10 ಮನೆಗಳಿಗೆ ತೀವ್ರ ಅನ್ಯಾಯವಾಗಲಿದೆ. ಅವರಿಗೆ ಸೂಕ್ತ ಪರಿಹಾರ ನೀಡಬೇಕು. ನಮಗೆ ರಸ್ತೆ ಬೇಕಿದೆ. ಇಲ್ಲಿನ ವೈಯಕ್ತಿಕ ಅಭಿಪ್ರಾಯದ ಬದಲು ಸಾರ್ವತ್ರಿಕ ಅಭಿಪ್ರಾಯ ಪಡೆದು ಕಾಮಗಾರಿ ನಡೆಸಿ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರದಲ್ಲಿ ಅಭಿವೃದ್ಧಿಗೆ ಹಣ ತರೋದು ತೀರಾ ಕಷ್ಟವಾಗಿದೆ. ಜನರು ಬೆಂಬಲ ನೀಡಬೇಕು ಎಂದರು. ಎಲ್ಲರ ಸಹಕಾರ ಪಡೆದು ರಸ್ತೆ ಅಗಲೀಕರಣವಾದರೆ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಅನುಕೂಲವಾಗುವುದರಿಂದ ನಾವೆಲ್ಲರೂ ಸಹ ಸಹಕರಿಸುವಂತೆ ಮನವಿ ಮಾಡಿದರು. ಸ್ಥಳೀಯ ನಿವಾಸಿ ಗಂಗಾಧರ್ ಮಾತನಾಡಿ, ಬೇಲೂರು ಪಟ್ಟಣದ ಬಿಕ್ಕೋಡು ರಸ್ತೆ ಅಗಲೀಕರಣ ಸಂದರ್ಭ ನಮ್ಮ ಮನೆಗಳನ್ನು ತೆರವು ಮಾಡಬೇಕೆಂದು ಇಲಾಖೆಯವರು ಏಕಾಏಕಿ ಜೆಸಿಬಿ ತಂದು ಮನೆ ಬಳಿ ನಿಲ್ಲಿಸಿದ್ರೆ ನಮ್ಮ ಗತಿಯೇನು? ನಮಗೆ ಎಲ್ಲಿಯೂ ನಿವೇಶನವಿಲ್ಲ. ಒಂದು ಬಾಡಿಗೆ ಮನೆ ಹುಡುಕೋದು ಕಷ್ಟ. ಶಾಸಕರು ಮಧ್ಯ ರಸ್ತೆಯಿಂದ 25 ಅಡಿಗೆ ನಿಗದಿ ಮಾಡಿ ಎಂದು ಶಾಸಕರ ಮುಂದೆ ತಮ್ಮ ಅಳಲನ್ನ ಹೇಳಿಕೊಂಡರು. ಶಾಸಕ ಎಚ್ಕೆ ಸುರೇಶ್ ಮಾತನಾಡಿ, ಬಿಕ್ಕೋಡು ರಸ್ತೆ ಉತ್ತಮವಾಗಿ ಕಾಮಗಾರಿ ನಡೆಸಬೇಕೆಂದು ಬಂದಿರುವೆ. ಆದರೆ ಕೆಲವರು ರಸ್ತೆ ಕಾಮಗಾರಿ ನಿಲ್ಲಿಸಲು ಕುಮ್ಮಕ್ಕು ನೀಡುತ್ತಿದ್ದಾರೆ. ನಾನು ಪೊಲೀಸರನ್ನ ತಂದು ತೆರವು ಮಾಡಲ್ಲ. ಕುಮ್ಮಕ್ಕು ನೀಡುವವರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ. ಮೊದಲ ಹಂತದಲ್ಲಿ ಬಿಕ್ಕೋಡು ರಸ್ತೆ, 2ನೇ ಹಂತದಲ್ಲಿ ಅಂಬೇಡ್ಕರ್ ವೃತ್ತ, ನಂತರದ ದಿನದಲ್ಲಿ ರಸ್ತೆಯನ್ನು ಅಭಿವೃದ್ಧಿಪಡಿಸಿದ ನಂತರ ಮುಖ್ಯ ರಸ್ತೆ ಅಗಲೀಕರಣಕ್ಕೆ ಮುಂದಾಗಲಾಗುವುದೆಂದು ತಿಳಿಸಿದರು. ಈ ವೇಳೆ ವಕೀಲರಾದ ರವಿಕುಮಾರ್, ಮುರಳಿ, ಲೋಕೋಪಯೋಗಿ ಇಲಾಖೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಕೃಷ್ಣೇಗೌಡ, ಅಬ್ದುಲ್ ಲತೀಫ್, ಮಾಳಗೆರೆ ಬಸವರಾಜ್, ಮಂಜುನಾಥ್, ತೇಜು, ದಿನೇಶ್, ಚಂದ್ರಣ್ಣ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಬೇಲೂರಿನ ಅಭಿವೃದ್ಧಿ ಮಾಡಿಲ್ಲ ಅಂತಕ್ಕಂಥದ್ದು ಇದೆಯಲ್ಲ, ಆ ಒಂದು ಇದರಿಂದ ನಾನು ಹೊರಗಡೆ ಬರೋದಕ್ಕೆ ಅನುಕೂಲ ಆಗುತ್ತೆ. ನನಗೇನು ಇದೇನಿಲ್ಲ. ನಾನು ನಾಳೆ ಬೆಳಗ್ಗೆ ಹೇಳ್ಕೊಳಕ್ಕೆ ಸರಿಯಾಗುತ್ತೆ. ಇವತ್ತು ನೀವು 4 ಜನ 4 ಜನ ಕೂರ್ಕೋಬಹುದು. ನಾಳೆ ಅದನ್ನ ಹೇಳೋದಕ್ಕೆ ಬೇಕಲ್ಲ. ನಾನು ಬೇಲೂರಿನ ಅಭಿವೃದ್ಧಿ ಮಾಡಿಲ್ಲ. ಯಾಕೆ ಅಭಿವೃದ್ಧಿ ಮಾಡಲಿಲ್ಲ? ಸಹಕಾರ ಕೊಟ್ಟಿಲ್ಲ. ಅಭಿವೃದ್ಧಿ ಮಾಡಲಿಲ್ಲ. ಸಹಕಾರ ಇದ್ದರೆ ಮಾಡೋಕ್ಕಾಗಲ್ಲ. ಅವ್ರಿಗೆ ಚಪ್ಪಾಳೆ ಹೊಡೆಯೋಕ್ಕಾಗಲ್ಲ, ಕೇಳಲ್ಲ. ಯಾಕೆ ಚಪ್ಪಾಳೆ ಒಬ್ಬ ಹೊಡೆದ್ರೆ ಕೇಳಲ್ಲ. ಎಲ್ಲ ಸೇರಿ ಚಪ್ಪಾಳೆ ಹೊಡೆದ್ರೆ ಕೇಳ್ತಕ್ಕಂಥದ್ದು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಸ್ವಚ್ಛತಾ ಹಿ ಸೇವಾ ಅಭಿಯಾನ ಸಾಮೂಹಿಕ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಪಟ್ಟಣದ ಹೇಮಾವತಿ ನದಿ ತೀರದ ತಡೆಗೋಡೆ ಬಳಿ ಪುರಸಭೆ ಅಧ್ಯಕ್ಷ HK ಪ್ರಸನ್ನ ಮತ್ತು ಪುರಸಭೆ ಮುಖ್ಯಾಧಿಕಾರಿ ಶಿವಶಂಕರ್ UN, ಪರಿಸರ ಇಂಜಿನಿಯರ್ ರುಚಿ ದರ್ಶಿನಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರು, ನಾಮನಿರ್ದೇಶಿತ ಸದಸ್ಯರು, ಪುರಸಭೆ ಸಿಬ್ಬಂದಿ ವರ್ಗದವರು, ಪೌರಕಾರ್ಮಿಕರು ಶ್ರಮದಾನದ ಮೂಲಕ ಸ್ವಚ್ಛತಾ ಹಿ ಸೇವಾ ಅಭಿಯಾನ 2025 ಯಶಸ್ವಿಗೊಳಿಸಿದರು. ಸ್ವಚ್ಛತಾ ಶ್ರಮದಾನದ ಅಭಿಯಾನದಲ್ಲಿ ಪುರಸಭೆ ಸಿಬ್ಬಂದಿಗಳಾದ ರಮೇಶ್, ಮೋಹನ್, ಸುನಿಲ್, ಅನ್ನಪೂರ್ಣ, ವನಿತಾ, ಪುರಸಭೆ ಮೇಸ್ಟ್ರಿಗಳಾದ ನಾಗಮ್ಮ, ಮಾದಯ್ಯ, ಕಿರಣ್, ಚಲುವ, ಸಂದೀಪ್, ಸುನಿಲ್ ಮತ್ತು ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹೊಳೆನರಸೀಪುರ. 2 ಅಕ್ಟೋಬರ್ ಗಂಟ ಏನ್ ಸ್ವಚ್ಛತಾ ಹಿ ಸೇವಾ ಸಂಬಂಧ ಕಾರ್ಯಕ್ರಮ ಮಾಡಬೇಕು, ಸ್ವಚ್ಛತಾ ಕಾರ್ಯಕ್ರಮ ಅದ ಸ್ವಚ್ಛೋತ್ಸವ ಮಾಡಬೇಕು ಅಂತ ಈ ದಿನ 25ನೇ ತಾರೀಕು 9ನೇ ತಿಂಗಳು 2025 ಏಕ್ ದಿವಸ ಏಕ್ ಗಂಟ ಏಕ್ ದಿನ ಅಂತ ಎಲ್ಲ ಸೇರಿ ಎಲ್ಲ ಒಗ್ಗೂಡಿಸಿ ಒಂದು ಸ್ವಚ್ಛತಾ ಶಿಬಿರವನ್ನು ಶ್ರಮದಾನ ಮಾಡಬೇಕು ಅಂತ. ಹಾಸನದ ಸತ್ಯಮಂಗಲದಲ್ಲಿರುವ ಬ್ರಿಗೇಡ್ ಗ್ಲೋಬಲ್ ಟೆಕ್ನೋ ಶಾಲೆಯಲ್ಲಿ ದಸರಾ ಸಂಭ್ರಮವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಅತಿಥಿಯಾಗಿ ಶಾಲೆಯ ಪ್ರೆಸಿಡೆಂಟ್ ಹೇಮಂತ್ ಕುಮಾರ್ ಬಿಟಿ, ಶ್ರೀಮತಿ ಡಾಕ್ಟರ್ ರೂಪಾ ಹೇಮಂತ್ ಹಾಗೂ ಶ್ರೀಮತಿ ಲಕ್ಷ್ಮಿ ಅವರು ದಸರಾ ಕಾರ್ಯಕ್ರಮವನ್ನು ಉದ್ಘಾಟಿಸುವ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಶಾಲೆ ಸಿಬ್ಬಂದಿಗಳು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು. ಶಾಲೆಯು ಕಲಿಕೆಯ ಜೊತೆಗೆ ಸಾಂಸ್ಕೃತಿಕ, ನೈತಿಕ ಹಾಗೂ ಜೀವನದ ಮೌಲ್ಯಗಳನ್ನು ತಿಳಿಸುವ ಉದ್ದೇಶವನ್ನು ಹೊಂದಿದೆ. ಮುಂಬರುವ ದಿನಗಳಲ್ಲಿ ಇದೇ ರೀತಿ ಕಾರ್ಯಕ್ರಮವನ್ನು ಆಯೋಜಿಸುವ ಉದ್ದೇಶವಿದೆ ಎಂದರು.
HCN ನ್ಯೂಸ್ ಹಾಸನ್. Namaste. Myself, Dr. Rupa Hemant. I am a secretary of Brigade Global E-Techno School, which is located in the Ring Road, which is near to the Hassan Public School. Today we have gathered here to celebrate the Dasara event. We have all our parents and all our tiny tots are assembled here. This is the second gathering of Brigade Global E-Techno School. So Brigade Global always believe that whatever we teach, it should reach to the students and it should be there for a long time. ಸರ್, ನನ್ನ ಹೆಸರು ವಿನುತಾ ಅಂತ, ಸ್ಕೂಲ್ ಪೇರೆಂಟು. ಗ್ಲೋಬಲ್ ಇಟೆಕ್ನೋ ಸ್ಕೂಲು, ಈ ಸ್ಕೂಲಿಗೆ ಹೊಸದಾಗಿ ನನ್ನ ಪಾಪುನ ಜಾಯಿನ್ ಮಾಡಿದ್ದೀನಿ. ಈ ಸ್ಕೂಲು ಈ ಸಲ ಹೊಸದಾಗಿ ಓಪನ್ ಆಗಿರೋದು. ಎಜುಕೇಷನ್ ವೈಸ್ ತುಂಬ ಚೆನ್ನಾಗಿದೆ. ಪ್ರಿನ್ಸಿಪಲ್ನಿಂದ ಹಿಡಿದು ಸ್ಟಾಫ್ಸು ತುಂಬ ಫ್ರೆಂಡ್ಲಿ ಆಗಿರ್ತಾರೆ ಸರ್. ಈ ಸ್ಕೂಲಲ್ಲಿ ಸ್ಪೆಷಲಾಗಿ ಏನಿದೆ ಅಂತ ಅಂದರೆ ಮಕ್ಕಳಿಗೆ ಶ್ಲೋಕಗಳನ್ನ ಹೊಸದಾಗಿ ಹೇಳ್ಕೊಡ್ತಾರೆ. ಬೇರೆ ಸ್ಕೂಲಲ್ಲಿ ನಾನು ಎಲ್ಲೂ ನೋಡಿಲ್ಲ. ಇಲ್ಲಿ ಶ್ಲೋಕಗಳು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಮಕ್ಕಳುಗಳ ಎಜುಕೇಷನ್ ತುಂಬ ಚೆನ್ನಾಗಿದೆ. ಮುಂಚೆ ಪ್ರತಿಯೊಬ್ಬರು ವೃತ್ತಿ ಮತ್ತು ಪ್ರವೃತ್ತಿಗೆ ನೀಡುವಷ್ಟೇ ಪ್ರಾಮುಖ್ಯತೆಯನ್ನ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೂ ನೀಡಬೇಕೆಂದು ಪ್ರಖ್ಯಾತ ಫಿಟ್ನೆಸ್ ಕೋಚ್ ವಿವೇಕ್ ಮಾಚಯ್ಯ ತಿಳಿಸಿದರು. ಅವರು ಹೊಳೆನರಸೀಪುರ ಪಟ್ಟಣದ ಕೋಟೆ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ತಿರ ತೇರಿನ ಬಳಿ ಶಿವಕುಮಾರ್ ಅವರ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ದಿ ಗೋಲ್ಡ್ ಫಿಟ್ನೆಸ್ನ ಉದ್ಘಾಟನೆಯನ್ನ ಟೇಪ್ ಕತ್ತರಿಸಿದ ನಂತರ ಜ್ಯೋತಿ ಬೆಳಗಿಸಿ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಪುರುಷರು ಮತ್ತು ಮಹಿಳೆಯರು ಹಾಗೂ ಯುವಕ ಯುವತಿಯರು ತಮ್ಮ ಬಿಡುವಿಲ್ಲದ ಜೀವನ ಶೈಲಿಯಲ್ಲಿ ದೈಹಿಕ ಆರೋಗ್ಯ ಮತ್ತು ಫಿಟ್ನೆಸ್ ಕಾಪಾಡಿಕೊಳ್ಳಲು ಜಿಮ್ಗೆ ಬಂದು ಸಾಧನೆ ಮಾಡಬೇಕು. ಜಂಕ್ ಫುಡ್ಗಳನ್ನು ತ್ಯಜಿಸಿ ಮನೆ ಆಹಾರಗಳಾದ ರಾಗಿ ಮುದ್ದೆ, ಚಪಾತಿ, ತರಕಾರಿ, ಹಣ್ಣುಗಳು, ಕಾಳುಗಳು, ಕೋಳಿ ಮೊಟ್ಟೆಯಂತಹ ಪೌಷ್ಟಿಕ ಆಹಾರ ಸೇವಿಸಿ ದೃಢಕಾಯರಾಗಬೇಕು. ಮತ್ತು ದಿ ಗೋಲ್ಡ್ ಫಿಟ್ನೆಸ್ ಜಿಮ್ನಲ್ಲಿ ಶಿವಕುಮಾರ್ ಅವರು ಅತ್ಯಾಧುನಿಕ ಗುಣಮಟ್ಟದ ಜಿಮ್ ಸಲಕರಣೆಗಳನ್ನು ಸ್ಥಾಪಿಸಿದ್ದು, ಸಾರ್ವಜನಿಕರು ಈ ಜಿಮ್ನ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹೇಳಿ ನೂತನ ಜಿಮ್ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಆಗಮಿಸಿದ್ದ ಪ್ರಖ್ಯಾತ ಚಲನಚಿತ್ರ ನಟ ಬುಲೆಟ್ ಪ್ರಕಾಶ್ ಅವರ ಪುತ್ರ ಚಲನಚಿತ್ರ ನಟ ಕಿರುತೆರೆ ಸಾಧಕ ರಕ್ಷಕ್ ಬುಲೆಟ್ ಮಾತನಾಡಿ, ಪ್ರತಿಯೊಬ್ಬರು ರಾಗ ದ್ವೇಷವನ್ನ ಮರೆತು ಸಾಮರಸ್ಯದಿಂದ ಎಲ್ಲರಿಗೂ ಒಳ್ಳೆಯದನ್ನ ಬಯಸಿ ಮತ್ತು ಎಲ್ಲರಿಗೂ ಒಳ್ಳೆಯದನ್ನ ಮಾಡಿ. ಶಿವಕುಮಾರ್ ಅವರು ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಇರುವಂತಹ ಜಿಮ್ ಉಪಕರಣಗಳನ್ನು ಸ್ಥಾಪಿಸಿದ್ದು ಅವರಿಗೆ ಶುಭವಾಗಲಿ ಎಂದು ತಿಳಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವ ಹೂವಿನ ಬಾಣದಂತೆ ಹಾಡು ಹಾಡಿದ ಗಾಯಕಿ ವಿದ್ಯಾರ್ಥಿನಿ ಅಮ್ಮುಗೌಡ ಆಗಮಿಸಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ, ಯುವತಿಯರಿಗೆ ದಿ ಗೋಲ್ಡ್ ಫಿಟ್ನೆಸ್ ಜಿಮ್ನಲ್ಲಿ ವಿಶೇಷ ಸೌಲಭ್ಯಗಳನ್ನು ಕಲ್ಪಿಸಲಾಗಿದ್ದು ಹೆಣ್ಣು ಮಕ್ಕಳು ಜಿಮ್ನ ಸದುಪಯೋಗ ಪಡೆದುಕೊಳ್ಳಿ ಎಂದು ತಿಳಿಸಿ ಹೂವಿನ ಬಾಣದಂತೆ ಗೀತೆಯನ್ನ ಹಾಡಿ ಸಭಿಕರನ್ನ ರಂಜಿಸಿದರು. ಸಮಾರಂಭದಲ್ಲಿ ಅರ್ಕಲ್ಗೂಡಿನ ಯುವ ಉದ್ಯಮಿ ರಘು ಕೇಶವ್, ಎಚ್ಡಿ ಲಕ್ಷ್ಮಣ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. HCN ನ್ಯೂಸ್ ಹೊಳೆನರಸೀಪುರ. ಶ್ರೀರಾಮ್ ಜೈ ಶ್ರೀರಾಮ್. ಕೇಳಿಸ್ಲಿಲ್ಲ? ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇದು ಶಿವು ಸರ್, ಸೂಪರ್ ಸೂಪರ್, ಕಂಗ್ರ್ಯಾಚುಲೇಷನ್ಸ್. ನಿಜವಾಗ್ಲೂ ಅದ್ಭುತವಾದ ಜಿಮ್ ಮಾಡಿದ್ದಾರೆ. ಎಕ್ಸಲೆಂಟ್ ಎಕ್ವಿಪ್ಮೆಂಟ್ ಮಾತ್ರ ಒಂದು ಸೂಪರ್ ಆಗಿದೆ. ಈ ಊರಲ್ಲಿ ಈ ಜಿಮ್ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಸೂಪರ್ ಸರ್, ಸೂಪರ್. ಚಿಕ್ಕ ಕಲಾವಿದರುಗಳ ಮೇಲೆ ಇರಲಿ, ಹೊಸ ಕಲಾವಿದರುಗಳ ಮೇಲೆ ಇರಲಿ, ಪ್ಲಸ್ ಆರ್ ಮೈನಸ್ ಅನ್ನ ಯಾವಾಗಲೂ ಹೇಳ್ತಾ ಇರ್ತೀನಿ. ಬಸವಗಳಂತೂ ಇದ್ದೇ ಇರ್ತೀವಿ. ಎಲ್ಲರೂ ನೀವೆಲ್ಲ ಏನು ಅನ್ಕೊಬೋದು, ಮತ್ತೊಂದು ಮಾಡ್ಬೋದು, ಯಾರು ಟ್ರೋಲ್ ಮಾಡ್ತಾರಂತೆ, ನೆಗೆಟಿವ್ ಮಾಡ್ತಾರಂತೆ. ರೀಸೆಂಟಾಗಿ ಯಾರೋ ನನ್ನ ಮೇಲೆ ಕೇಸ್ ಹಾಕಿದ್ರಂತೆ, ಮತ್ತೆ ಈಗ ಅವ್ರು ಯಾರು ಕೂತ್ಕೊಂಡು ನನ್ನ ಮೇಲೆ ಏನೋ ಲೈವಲ್ಲಿ ಬಂದು ನಾನು ಹೆಸರು ಹೇಳಿದ್ರಂತೆ. ನಾನೆಲ್ಲ ಹೇಳ್ತಾ ಇರ್ತೀನಿ, ನೀವೇನೇ ಮಾಡಿದ್ರು ಅವೆಲ್ಲ ಪಬ್ಲಿಸಿಟಿ ಗಿಮಿಕ್ಸ್ ಅಷ್ಟೇ. ನಾವು ಮನೇಲಿ ಕೂತ್ಕೊಂಡು ಆರಾಮ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೆಂಗಳೂರಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಕೆಎಂ ಶ್ರೀನಿವಾಸ್ ಅವರನ್ನ ರಾಜ್ಯ ಉಪಾಧ್ಯಕ್ಷರನ್ನಾಗಿ, ರಾಜು ಟಿ ರವರನ್ನ, ಜಿಪಿ ವಿಶ್ವನಾಥ್ ರವರನ್ನ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಮತ್ತು ಮಧು ಎಸ್ ರವರನ್ನ ರಾಜ್ಯ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ನೇಮಕ ಮಾಡಿ ನೌಕರ ಪರವಾಗಿ ಕೆಲಸ ಮಾಡಲು ಅವಕಾಶ ಕಲ್ಪಿಸಿದ ರಾಜ್ಯಾಧ್ಯಕ್ಷ ಸಿಎಸ್ ಷಡಕ್ಷರಿ ಅವರಿಗೆ ಮತ್ತು ಎಲ್ಲಾ ಪದಾಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಕೆಎಂ ಶ್ರೀನಿವಾಸ್ ಅವರು ತಿಳಿಸಿದ್ದಾರೆ. ರಾಜ್ಯ ಸಂಘವು ಉತ್ತಮವಾದ ಸದೃಢತೆ ಹೊಂದಿರುವ ಸಂಘಟನೆಯಾಗಿ ರಾಜ್ಯದಲ್ಲಿ ನೌಕರರ ಪರವಾಗಿ ಶ್ರಮಿಸುತ್ತಿರುವ ರಾಜ್ಯ ಸಂಘದಲ್ಲಿ ಅಧ್ಯಕ್ಷರಾದ ಎಸ್ ಷಡಕ್ಷರಿ ಅವರ ಸಂಘಟನೆಯಲ್ಲಿ ಪದಾಧಿಕಾರಿಗಳಾಗಿ ಕೆಲಸ ಮಾಡಲು ಅವಕಾಶ ಕಲ್ಪಿಸಿ ಸುವರ್ಣ ಅವಕಾಶ ಸಿಕ್ಕಿರೋದು ತುಂಬಾ ಖುಷಿಯಾಗಿದೆ ಎಂದರು. ಹಲವು ವರ್ಷಗಳಿಂದ ಸಂಘಟನೆಯಲ್ಲಿ ಕೆಲಸ ಮಾಡುತ್ತಾ ರಾಜ್ಯಾಧ್ಯಕ್ಷರಾದ ಷಡಕ್ಷರಿ ಒಡನಾಡಿಯಾಗಿ ಸಂಘಟನೆ ಮಾಡುತ್ತಾ ಉತ್ತಮ ಕೆಲಸ ಮಾಡುವ ಹಾಗೂ ನೌಕರರ ಸಮಸ್ಯೆಗಳ ಬಗ್ಗೆ ರಾಜ್ಯಾಧ್ಯಕ್ಷರ ಬಳಿ ಚರ್ಚಿಸಲು ಮತ್ತು ಕೆಲಸ ಮಾಡುವವರ ಜೊತೆಯಲ್ಲಿ ರಾಜ್ಯಾಧ್ಯಕ್ಷರ ಸಂಘಟನೆಯಲ್ಲಿ ಕೈಜೋಡಿಸುವ ಅವರನ್ನ ಬಲಪಡಿಸುವ ಉತ್ತಮ ಸಂಘಟನಾ ಕೆಲಸ ಮಾಡುತ್ತಾ
ಸಮಸ್ತ ಹಾಸನ ಜಿಲ್ಲೆಯ ನೌಕರರ ವಿಷಯಗಳನ್ನು ರಾಜ್ಯ ಸಂಘದಲ್ಲಿ ಚರ್ಚಿಸಿ ಅಧ್ಯಕ್ಷರ ಮಾರ್ಗದರ್ಶನದಂತೆ ಸಲಹೆ ಸೂಚನೆಯಂತೆ ಹಾಸನ ಜಿಲ್ಲೆಯ ಸಮಸ್ತ ನೌಕರರ ಪರವಾಗಿ ಸಂಘಟನೆ ಮಾಡುವ ಒಂದು ಸುವರ್ಣಾವಕಾಶ ನನ್ನದಾಗಿರುತ್ತದೆ. ನೌಕರರ ಪರವಾಗಿ ಕೆಲಸ ಮಾಡಲು ನಾವು ಸದಾ ಸಿದ್ದರಾಗಿರುತ್ತೇವೆ ಎಂದು ಹೇಳುತ್ತೇನೆ ಎಂದರು. ಜಿಲ್ಲಾ ಮಟ್ಟದಲ್ಲಿ ಸರ್ಕಾರಿ ನೌಕರರ ಸಂಘಟನೆ ಕೆಲಸ ಮತ್ತು ಜವಾಬ್ದಾರಿ ನಮ್ಮದಾಗಿರುತ್ತದೆ. ಈ ಅವಕಾಶ ಕಲ್ಪಿಸಿಕೊಟ್ಟ ಸಮಸ್ತ ಹಾಸನ ಜಿಲ್ಲೆ ನೌಕರರಿಗೆ, ಜಿಲ್ಲಾ ಸಂಘದ ಪದಾಧಿಕಾರಿಗಳಿಗೆ ಮತ್ತು ಅರ್ಹತೆ ಹಾಗೂ ಅವಕಾಶಕ್ಕಾಗಿ ಕಾರಣಕರ್ತರಾದ ನಮ್ಮ ಇಲಾಖೆಯ ಐಟಿಐ ಆತ್ಮೀಯ ನೌಕರರಿಗೆ, ಉದ್ಯೋಗ ಮತ್ತು ತರಬೇತಿ ಇಲಾಖೆ ನೌಕರರಿಗೆ ಅನಂತ ಧನ್ಯವಾದಗಳು ಮತ್ತು ಮುಂದಿನ ದಿನಗಳಲ್ಲಿ ರಾಜ್ಯ ಸಂಘದ ರಾಜ್ಯಾಧ್ಯಕ್ಷರಾದ ಸಿಎಸ್ ಷಡಕ್ಷರಿ ಅವರ ಮಾರ್ಗದರ್ಶನದಂತೆ ಸಮಸ್ತ ಸರ್ಕಾರಿ ನೌಕರರ ಪರವಾಗಿ ಶ್ರಮಿಸುವುದಾಗಿ ನಮ್ಮ ತಂಡದ ಪರವಾಗಿ ಹೇಳಲು ಇಷ್ಟಪಡುತ್ತೇನೆ ಮತ್ತು ಎಲ್ಲರಿಗೂ ಮತ್ತೊಮ್ಮೆ ರಾಜ್ಯ ಉಪಾಧ್ಯಕ್ಷ ಕೆಎಂ ಶ್ರೀನಿವಾಸ್ ಅವರು ಕೃತಜ್ಞತೆಗಳನ್ನು ಸಲ್ಲಿಸಿದರು. HCA ನ್ಯೂಸ್ ಹಾಸನ್. ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಬೆಂಗಳೂರು ಈ ರಾಜ್ಯ ಸಂಘಕ್ಕೆ ಹಾಸನದಿಂದ ನಮ್ಮ ತಂಡದ 4 ಜನ ನಿರ್ದೇಶಕರನ್ನು ಪದಾಧಿಕಾರಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ. ನನ್ನನ್ನು ಸರ್ಕಾರಿ ನೌಕರ ಸಂಘದ ರಾಜ್ಯ ಸಂಘಕ್ಕೆ ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿರುವ ಶ್ರೀ ಷಡಕ್ಷರಿ ಅವರಿಗೆ ನಮ್ಮ ಸಂಘದ ವತಿಯಿಂದ ಹಾಗೂ ನಮ್ಮೆಲ್ಲ ಸ್ನೇಹಿತರ ವತಿಯಿಂದ, ನಮ್ಮ ಇಲಾಖೆ ವತಿಯಿಂದ ಮತ್ತು ಆ ಸಮಸ್ತ ಹಾಸನ ಜಿಲ್ಲೆಯ ಸರ್ಕಾರಿ ನೌಕರರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಹಾಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಲವಾರು ವರ್ಷಗಳ ಸಂಘಟನೆ ಪ್ರತಿಫಲವಾಗಿ ನನಗೆ ರಾಜ್ಯ ಸಂಘದಲ್ಲಿ ಉಪಾಧ್ಯಕ್ಷ ಹುದ್ದೆ ಸಿಕ್ಕಿದೆ. ಹಾಗಾಗಿ ತುಂಬ ಖುಷಿಯಾಗಿದೆ. ಭಾರತ ದೇಶದಲ್ಲಿ ಅತ್ಯುತ್ತಮವಾದ ಒಂದು ಸಂಘಟನೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಬೆಂಗಳೂರು. ಇದರ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ನೆಚ್ಚಿನ ಸರ್ಕಾರಿ ನೌಕರರ ಕಣ್ಮಣಿ ಸಿಎಸ್ ಷಡಕ್ಷರಿ ಅವರ ನೇತೃತ್ವದಲ್ಲಿ ನಾವು ಈ ಸಲ ಒಂದು ಚುನಾವಣೆಯನ್ನು ಜೊತೆಯಲ್ಲಿ ಮಾಡಿದ್ದು. ಅಂಥ ಸಂದರ್ಭದಲ್ಲಿ ಅವರು ರಾಜ್ಯಾಧ್ಯಕ್ಷರಾಗಿ ಪುನರಾಯ್ಕೆಯಾದರು. ಆ ಒಂದು ಸಂದರ್ಭದಲ್ಲಿ ನಮಗೂ ಸಹ ತುಂಬ ಆಸೆ ಇತ್ತು. ಇಂಥ ಒಂದು ಅಧ್ಯಕ್ಷತೆ ವಹಿಸಿರುವ ಷಡಕ್ಷರಿ ಅವರ ನೇತೃತ್ವದಲ್ಲಿ ಅವರ ಒಂದು ಸಂಘಟನೆಯಲ್ಲಿ ಪದಾಧಿಕಾರಿಯಾಗಬೇಕು ಅಂತ ಆಸೆ ಇತ್ತು. ಅದು ಈಗ ಈಡೇರಿದೆ. ಆದ್ದರಿಂದ ನಾನು ತುಂಬ ಖುಷಿಯಾಗಿ ವೈಯಕ್ತಿಕವಾಗಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸಮಸ್ತ ಜಿಲ್ಲೆಯ ಸರ್ಕಾರಿ ನೌಕರರ ಪರವಾಗಿ, ರಾಜ್ಯದ ಎಲ್ಲ ಸರ್ಕಾರಿ ನೌಕರರ ಪರವಾಗಿ ರಾಜ್ಯಾಧ್ಯಕ್ಷರ ಬಳಿ ಚರ್ಚಿಸುವ ಮತ್ತು ಅವರ ನೈತಿಕವಾದ ಅರಕಲಗೂಡು ತಾಲೂಕಿನ 2025ರ ದಸರಾ ಕಾರ್ಯಕ್ರಮದ ಅಂಗವಾಗಿ ಸೆಪ್ಟೆಂಬರ್ 26ರಂದು ತಾಲೂಕು ಆಡಳಿತದಿಂದ ಶಾಸಕ ಎ ಮಂಜು ಅಧ್ಯಕ್ಷತೆಯಲ್ಲಿ ರೈತ ದಸರಾ ಕಾರ್ಯಕ್ರಮ ಶಿಕ್ಷಕರ ಭವನದಲ್ಲಿ ನಡೆಯಲಿದ್ದು, ಅಂದು ರೈತ ನಾಯಕ ದಿವಾಕರ್ ಗೌಡ್ರ ನೇತೃತ್ವದಲ್ಲಿ ಮುದ್ದೆ ಬೆಣ್ಣೆ ಸೊಪ್ಪಿನ ಸಾರು ಊಟದ ಸ್ಪರ್ಧೆ ಏರ್ಪಡಿಸಲಾಗಿದೆ. ಈ ಸ್ಪರ್ಧೆಯು ತಾಲೂಕು ಕ್ರೀಡಾಂಗಣದಲ್ಲಿ ನಡೆಯಲಿದ್ದು, ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ರೈತ ಬಾಂಧವರು, ಸಾರ್ವಜನಿಕರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಮತ್ತು ಪುರುಷರಿಗೆ ಹಾಗೂ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಏರ್ಪಡಿಸಲಾಗಿದೆ ಎಂದರು. ಪುರುಷರ ವಿಭಾಗದಲ್ಲಿ ಪ್ರಥಮ ಬಹುಮಾನ 10,000 ರೂಪಾಯಿಗಳಾಗಿರುತ್ತದೆ. ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಬಹುಮಾನ 5,000ವಾಗಿರುತ್ತದೆ. ನಂತರ ದ್ವಿತೀಯ, ತೃತೀಯ ಸ್ಥಾನಗಳಿಗೆ ನಗದು ಬಹುಮಾನಗಳನ್ನು ಕೊಡಲಾಗುವುದೆಂದು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಿಸಾನ್ ಕಾಂಗ್ರೆಸ್ ಅಧ್ಯಕ್ಷ ದಿವಾಕರ್ ಗೌಡ ತಿಳಿಸಿದರು. ಜೊತೆಯಲ್ಲಿ ಅರಕಲಗೂಡು ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಅಧ್ಯಕ್ಷ ನಂಜುಂಡೇಗೌಡ, ಜಿಲ್ಲಾ ಉಪಾಧ್ಯಕ್ಷ ಸ್ವಾಮಿಗೌಡ, ತಾಲೂಕು ಅಧ್ಯಕ್ಷ ವಿರಾಜ್ ಜೊತೆಯಲ್ಲಿ ಉಪಸ್ಥಿತರಿದ್ದರು. HCA ನ್ಯೂಸ್ ಅರಕಲಗೂಡು. ನಮ್ಮ ಅರಕಲಗೂಡು ದಸರಾ ಕಾರ್ಯಕ್ರಮ ನಡೀತಾ ಇರೋಂಥ ಟೈಮ್ ಇದು. ನಾಳೆ ಶುಕ್ರವಾರ ಅಂದರೆ ನಮ್ಮ ರೈತ ದಸರಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ತಾಲೂಕು ಆಡಳಿತದಿಂದ. ಹಾಗಾಗಿ ನಮ್ಮ ಒಂದು ಏನು ರೈತ ಸಮೂಹ ಇದೆ, ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ತಾಲೂಕು ಅಧ್ಯಕ್ಷರಾದಂತಹ ನಂಜುಂಡೇಗೌಡರು, ರಾಜ್ಯ ಸಂಚಾಲಕರಾದಂತಹ ಲೋಕೇಶ್ ಅವರು, ಹಾಗೆ ಶಿವಣ್ಣವರು, ಸೋಮಣ್ಣವರು ಮತ್ತು ಹಲವಾರು ಇವರ ಒಂದು ಪದಾಧಿಕಾರಿಗಳು ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋಣ ಅಂತ ಅಂದ್ಬಿಟ್ಟು ನನ್ನ ಹತ್ರ ಒಂದು ಮನವಿ. ಬೇಲೂರು ಇಬ್ಬೀಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನಡೆದ ಸರ್ವ ಸದಸ್ಯರ ಸಭೆಯಲ್ಲಿ ಷೇರುದಾರರು ಮತ್ತು ಆಡಳಿತ ಮಂಡಳಿ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದಿದೆ. ಇಬ್ಬೀಡು ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ತೀವ್ರ ಲೆಕ್ಕ ಪರಿಶೋಧನೆಯಲ್ಲಿ ವ್ಯತ್ಯಾಸ ನಡೆಯುತ್ತಿದೆ ಎಂಬ ಬಗ್ಗೆ ಮೇಲ್ನೋಟಕ್ಕೆ ಎದ್ದು ಕಾಣುತ್ತದೆ. ಆದರೆ ಆಡಳಿತ ಮಂಡಳಿ ಈ ಬಗ್ಗೆ ಮೌನ ವಹಿಸಿದ್ದಾರೆ. ಆಡಳಿತ ಮಂಡಳಿ ಸೊಸೈಟಿ ಬೈಲ್ ಹೊರತುಪಡಿಸಿ ಅನ್ಯ ಗ್ರಾಮಕ್ಕೆ ಹೆಚ್ಚೆಚ್ಚು ಸಾಲ ನೀಡಿದ್ದಾರೆ ಎಂದು ಷೇರುದಾರರಾದ ಸಚಿನ್, ದೇವರಾಜ್, ಜಗದೀಶ್, ನವೀನ್, ಲೋಕೇಶ್ ಸೇರಿದಂತೆ ಇನ್ನೂ ಮುಂತಾದವರು ಸರ್ವ ಸದಸ್ಯರ ಸಭೆಯಲ್ಲಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಲ್ಲದೆ ಮಾತಿನ ಚಕಮಕಿಗೆ ಕಾರಣವಾದ ಘಟನೆ ನಡೆದಿದೆ. ತಾಲೂಕಿನ ಇಬ್ಬೀಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಬಲ್ಲೇನಹಳ್ಳಿ ಸಂಘದ ಆವರಣದಲ್ಲಿ ನಡೆದ 2024-25ನೇ
ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಮಾತನಾಡಿದ ಅವರು ಇಬ್ಬಿಡು ಸೊಸೈಟಿಯಲ್ಲಿ ತಮಗೆ ಬೇಕಾದ ಲೆಕ್ಕ ಪರಿಶೋಧಕರನ್ನ ನೇಮಕ ಮಾಡಿಕೊಂಡು ಹಣವನ್ನು ತೀವ್ರವಾಗಿ ದುರುಪಯೋಗ ಮಾಡಿಕೊಂಡಿದ್ದಾರೆ. ಇದಕ್ಕೆ ಸಾಕ್ಷಿಯಂತೆ ಕಳೆದ 2023-24ನೇ ಸಾಲಿನ 2024-25ನೇ ಸಾಲಿನ ಲೆಕ್ಕ ಪರಿಶೋಧನೆಯಲ್ಲಿ ಭ್ರಷ್ಟಾಚಾರ ಕಂಡುಬಂದಿದೆ. ಆದರೂ ಸಂಘದ ಅಧಿಕಾರಿಗಳು ಸಮರ್ಥನೆ ಮಾಡಿಕೊಳ್ತಿದ್ದಾರೆ. ಈ ಹಿಂದಿನಿಂದಲೂ ಸಂಘ ಉತ್ತಮವಾಗಿ ನಡೆದಿತ್ತು. ಆದರೆ ಕಳೆದ 4 ವರ್ಷದಿಂದ ಲೆಕ್ಕ ಪರಿಶೋಧನೆಯಲ್ಲಿ ಭಾರಿ ವಿಭಿನ್ನತೆ ಕಾಣುತ್ತಿದೆ. ಮೊದಲು ಲೆಕ್ಕ ಪರಿಶೋಧಕರನ್ನ ಬದಲಾಯಿಸಿ ವ್ಯತ್ಯಾಸಗೊಂಡ ಹಣವನ್ನು ಸಂಘಕ್ಕೆ ಪಾವತಿಸಬೇಕು, ಇಲ್ಲವಾದರೆ ಸಂಘದ ಮುಂದೆ ಉಗ್ರ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ ಅವರು, ಸಂಘದಲ್ಲಿ ರಸಗೊಬ್ಬರ, ಪಡಿತರ ಹಾಗೂ ಇನ್ನಿತರೆ ಮಾರಾಟದಲ್ಲಿ ಕೂಡ ವ್ಯತ್ಯಾಸ ಕಂಡುಬಂದಿದೆ. ಹೆಚ್ಚೆಚ್ಚು ಸಾಲ ನೀಡಿರೋ ಬಗ್ಗೆ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದು ಉತ್ತರವನ್ನು ನೀಡಬೇಕು ಎಂದರು. ಇಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವರಿಂದಲೇ ಸಂಘಕ್ಕೆ ಬರಬೇಕಾದಂತಹ ಹಣವನ್ನು ತುಂಬಿಸಿಕೊಡಬೇಕೆಂದು ಆಗ್ರಹಿಸಿದರು. ಇಬ್ಬಿಡು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಎಚ್ಆರ್ ಚಂದ್ರೇಗೌಡ ಮಾತನಾಡಿ 2023-24ನೇ ಸಾಲಿನ ಆಡಿಟ್ ರಿಪೋರ್ಟ್ನಲ್ಲಿ ವ್ಯತ್ಯಾಸ ಸತ್ಯವಾಗಿದೆ. ಲೆಕ್ಕ ಪರಿಶೋಧನೆ ನಡೆಸದೆ ಸರ್ವ ಸದಸ್ಯರ ಸಭೆ ನಡೆಸಿದ್ದು ನಮ್ಮಗಳ ತಪ್ಪಾಗಿದೆ. ಆ ಕಾರಣದಿಂದ ಸದಸ್ಯರು ಸಹಕಾರ ನೀಡಬೇಕು. ವ್ಯತ್ಯಾಸ ಕಂಡ ಹಣವನ್ನು ಕಾರ್ಯದರ್ಶಿಗಳಿಂದ ಪಾವತಿ ಮಾಡಲು ನಾವು ಬದ್ಧವಾಗಿದ್ದು ಸಹಕಾರ ಸಂಘ ತಾಲೂಕಿನಲ್ಲಿ ಅತ್ಯಂತ ಉತ್ತಮವಾಗಿ ನಡೆಯುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಚೆನ್ನಮ್ಮ, ನಿರ್ದೇಶಕರಾದ ರಮೇಶ್, ರವಿಕುಮಾರ್, ಲೋಕೇಶ್, ಶಿವರಾಮಯ್ಯ, ಮಧು, ಅಣ್ಣಪ್ಪ, ತಾರೇಶ್, ನವೀನ್, ಪ್ರಸಾದ್, ನೀಲಮ್ಮ ಹಾಗೂ ಎಚ್ಡಿಸಿಸಿ ಬ್ಯಾಂಕ್ ಮೇಲ್ವಿಚಾರಕರಾದ ಎಂಜೆ ದಿನೇಶ್ ಹಾಗೂ ಸಂಘದ ಸಿಇಒ ಪ್ರೇಮಕುಮಾರ್ ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಮಾಮೂಲಿಯಾಗಿ ಒಂದು ಸೈನ್ ಹಾಕ್ಸ್ಕೊಂಡು ತಂದು ಆಡಿಟ್ ಮಾಡಿದ್ದಾರೆ. ಈ ಆಡಿಟ್ ಅಲ್ಲಿ ವ್ಯತ್ಯಾಸ ಕಂಡು ಬಂದಾಗ ಈಗ ನಮ್ಮ ಕೆಲವು ಸದಸ್ಯರನ್ನ ಕೂಡಿಸಿ ಮಾತಾಡಿದಾಗ ಈಗ ವ್ಯತ್ಯಾಸ ನಮಗೆ ಕಂಡು ಬಂತು. ಬಟ್ ಆಡಿಟ್ ರಿಪೋರ್ಟ್ ಅಲ್ಲಿ ಸತ್ಯನೇ ಇದ್ರೂ ಸಹ ಮೊದಲು ಕೊಟ್ಟಂತ ಆಡಿಟ್ ರಿಪೋರ್ಟ್ ತಪ್ಪಾಗಿದೆ. ಅದು ನಮ್ಮ ಸೊಸೈಟಿ ಸೆಕ್ರೆಟರಿ ಅವ್ರದ್ದು ತಪ್ಪು. ಆ ಒಂದು ತಪ್ಪಿನ ಉದ್ದೇಶದಿಂದ ಈಗ ಮೊನ್ನೆ ಮತ್ತೆ ಮೀಟಿಂಗ್ ನಿಂತ ಮೇಲೆ ಮೀಟಿಂಗ್ ಕರೆದು ಆ ವ್ಯತ್ಯಾಸವನ್ನ 2,46,000ನ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಸಾಂಸ್ಕೃತಿಕ ಸಡಗರ ಮೂಡಿಸಲು ನವಕರ್ನಾಟಕ ಯುವ ಶಕ್ತಿ ವತಿಯಿಂದ ಹೊಯ್ಸಳೋತ್ಸವ ಮತ್ತು ಯಕ್ಷಗಾನ ಇತರೆ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ 28ರ ಭಾನುವಾರ ಭವ್ಯವಾಗಿ ಹಮ್ಮಿಕೊಳ್ಳಲಾಗಿದೆ ಎಂದು ಈ ಬಗ್ಗೆ ವೇದಿಕೆ ರಾಜ್ಯಾಧ್ಯಕ್ಷ KN ಲಿಂಗೇಗೌಡ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ಹೊಯ್ಸಳರ ಸಮೃದ್ಧ ಸಾಂಸ್ಕೃತಿಕ ಪರಂಪರೆಯನ್ನ ಪುನರುಜ್ಜೀವನಗೊಳಿಸುವುದು ನಮ್ಮ ಉತ್ಸವದ ಉದ್ದೇಶ. ಕೇವಲ ಮನರಂಜನೆಯಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ನಾಡಿನ ಶ್ರೇಷ್ಠ ಪರಂಪರೆ, ಕಲೆ ಮತ್ತು ಸಂಸ್ಕೃತಿ ಪರಿಚಯಿಸುವ ಪ್ರಯತ್ನವೂ ಆಗಲಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಿಂದ ಈ ಬೃಹತ್ ಸಾಂಸ್ಕೃತಿಕ ಜಾತ್ರೆ ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ವೀರಗಾಸೆ, ಕಂಸಾಳೆ, ಡೊಳ್ಳು ಕುಣಿತ, ವೀರಭದ್ರ ಕುಣಿತ, ಚಂಡೆ, ಪೂಜಾ ಕುಣಿತ, ನಗಾರಿ, ಸೋಮನ ಕುಣಿತ, ಗಾರುಡಿಗ ಗೊಂಬೆ ಹಾಗೂ ಪಟ್ಟ ಕುಣಿತ ಸೇರಿದಂತೆ ಹಲವು ಜನಪದ ಕಲೆಗಳು ಜೀವಂತವಾಗಿ ಮೂಡಿಬರಲಿವೆ. ಸ್ಥಳೀಯ ಮತ್ತು ರಾಜ್ಯ ಮಟ್ಟದ ಕಲಾವಿದರು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲಿದ್ದು, ಜನಪದ ಕಲಾವಿದರಿಗೆ ಗೌರವ ನೀಡುವ ಜೊತೆಗೆ ಅವರ ಕಲೆಗೆ ಹೊಸ ತಲೆಮಾರಿನ ಪರಿಚಯ ಮಾಡಿಕೊಡುವ ಉದ್ದೇಶವೂ ಇದೆ ಎಂದರು. ಉತ್ಸವದ ಪ್ರಮುಖ ಆಕರ್ಷಣೆಯಾಗಿ ಜನಪ್ರಿಯ ಕಲಾವಿದರಿಂದ ಯಕ್ಷಗಾನ ಪ್ರದರ್ಶನ ಜರುಗಲಿದೆ. ನಾಟಕ, ಸಂಗೀತ ಮತ್ತು ನೃತ್ಯದ ಸಮನ್ವಯದಿಂದ ಕೂಡಿರುವ ಈ ಪ್ರದರ್ಶನ ಪ್ರೇಕ್ಷಕರಿಗೆ ಅದ್ಭುತ ಅನುಭವ ನೀಡಲಿದೆ. ಕಾರ್ಯಕ್ರಮಕ್ಕೂ ಮುನ್ನ ಸೆಪ್ಟೆಂಬರ್ 28 ಭಾನುವಾರ ಬೆಳಗ್ಗೆ 10:30ಕ್ಕೆ ನಗರದ ಡೈರಿ ವೃತ್ತದಿಂದ ಹಾಸನಾಂಬ ಕಲಾಕ್ಷೇತ್ರದವರೆಗೂ ಆಕರ್ಷಕ ಮೆರವಣಿಗೆ ನಡೆಯಲಿದೆ. ಈ ಮೆರವಣಿಗೆಯಲ್ಲಿ ಹೊಯ್ಸಳರ ಇತಿಹಾಸ ಬಿಂಬಿಸುವ ಸ್ತಬ್ಧ ಚಿತ್ರಗಳು ಮತ್ತು ವಿವಿಧ ಕಲಾತಂಡಗಳು ಭಾಗವಹಿಸಲಿವೆ. ಹೊಯ್ಸಳರ ಇತಿಹಾಸವು ಕೇವಲ ಹಾಸನದ ಹೆಮ್ಮೆ ಮಾತ್ರವಲ್ಲ, ಅದು ಕನ್ನಡಿಗರ ಆತ್ಮಸಾಕ್ಷಿಯಾಗಿದೆ. ಎಲ್ಲರೂ ಪಾಲ್ಗೊಂಡು ಈ ಉತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ಅವರು ಕರೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ನವಕರ್ನಾಟಕ ಯುವ ಶಕ್ತಿ ರಾಜ್ಯ ಉಪಾಧ್ಯಕ್ಷ ಶಂಕರಗೌಡ, ಜಿಲ್ಲಾಧ್ಯಕ್ಷ ಬಿಆರ್ ನಂದೀಶ್, ಉದ್ಯಮ ಘಟಕದ ರಾಜ್ಯಾಧ್ಯಕ್ಷ ಸಂದೇಶ್ ಶೆಟ್ಟಿ, ಕೃಷ್ಣಪ್ಪ, ಸಂತೋಷ್ ಗೌಡ, ಪವನ್ ಶೆಟ್ಟಿ, ಆಟೋ ಘಟಕದ ಜಾನು ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಇತಿಹಾಸದಲ್ಲಿ, ವೀರ ಇತಿಹಾಸದಲ್ಲಿ ಹೊಯ್ಸಳರ ಪಾತ್ರ ಬಹಳ ದೊಡ್ಡದು ಅಂತೇಳಿ ಇಡೀ ರಾಜ್ಯ ಹೆಮ್ಮೆ ಪಡುವಂಥದ್ದು, ಅಭಿಮಾನ ಪಡುವಂಥದ್ದು. ಆ ಕಾರಣಕ್ಕೋಸ್ಕರ ನಾವು ಏನು 18ನೇ ಯುವಶಕ್ತಿಯ ಸಮಾವೇಶವನ್ನು ಹೊಯ್ಸಳ ಉತ್ಸವ ಅನ್ನುವಂಥ ಹೆಸರಿನಲ್ಲಿ ಮಾಡೋಣ, ಹೊಯ್ಸಳರ ಬಗೆಗೆ ಅಭಿಮಾನಿಸೋಣ ಅಂತೇಳಿ
ಅವತ್ತು ನಾವೇನು ಡೈರಿ ವೃತ್ತದಿಂದ ಒಂದು ಮೆರವಣಿಗೆನ ಇಟ್ಕೊಂಡಿದ್ದೀವಿ. ರಾಜ್ಯದ ಉದ್ದಗಲದಿಂದ ಬರತಕ್ಕಂಥ ಯುವಶಕ್ತಿಯ ಕಾರ್ಯಕರ್ತರು ಅನೇಕ ಜಾನಪದ ಕಲಾ ತಂಡಗಳೊಂದಿಗೆ ಅವತ್ತು ಹೊಯ್ಸಳರ ಚರಿತ್ರೆಯನ್ನು ಬಿಂಬಿಸುವಂಥ ಒಂದು ಸ್ತಬ್ಧಚಿತ್ರವನ್ನು ಮಾಡಿಕೊಂಡು ನಾವು ಅಲ್ಲಿಂದ ಒಂದು ಮೆರವಣಿಗೆಯಲ್ಲಿ ಬರ್ತೀವಿ. ವೇದಿಕೆ ಕಾರ್ಯಕ್ರಮ ನಿಮ್ಗೆ ಗೊತ್ತಿದ್ದಂಗೆ ಕಲಾಭವನದಲ್ಲಿ ಅನೇಕ ಕ್ಷೇತ್ರದ ಗಣ್ಯಮಾನ್ಯರ ನಡುವೆ ಈ ಸಮಾವೇಶ ಜರುಗ್ತದೆ. ವಿಶೇಷವಾಗಿ ಇದರ ಬಗ್ಗೆ ಒಂದು 3-4 ಜನ ಪ್ರಖ್ಯಾತವಾದಂಥ ವಿವಿಧ ಕ್ಷೇತ್ರದ ಪ್ರಖ್ಯಾತರು ಅಂದರೆ ಮಂಡ್ಯ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಜಯಪ್ರಕಾಶ್ ಗೌಡರು ಬರ್ತಾರೆ. ಹಾಸನ ನಗರದ ರಿಂಗ್ ರಸ್ತೆ ಬದಿಯ ಚಿಕ್ಕಹೊನ್ನೇನಹಳ್ಳಿ ರಸ್ತೆ ಬಳಿ ಸ್ವಚ್ಛತಾ ಹಿ ಸೇವಾ ಅಭಿಯಾನದ ಅಡಿ ಮಹಾನಗರ ಪಾಲಿಕೆ ಪೌರಾಡಳಿತ ನಿರ್ದೇಶನಾಲಯ, ಸ್ವಚ್ಛ ಭಾರತ್ ಮಿಷನ್ ಮತ್ತು ಜಿಲ್ಲಾ ನಗರಾಭಿವೃದ್ಧಿ ಕೋಶ ಸಂಯುಕ್ತಾಶ್ರಯದಲ್ಲಿ ಗುರುವಾರ ವಿಶಿಷ್ಟ ಸ್ವಚ್ಛತಾ ಹಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಶ್ರಮದಾನ ಕಾರ್ಯಕ್ರಮ ಮಹಾಪೌರರಾದ ಗಿರೀಶ್ ಚನ್ವೀರಪ್ಪ ಅವರ ನೇತೃತ್ವದಲ್ಲಿ ನಡೆಯಿತು. ನಗರ ನಿವಾಸಿಗಳು, ಮಹಾನಗರ ಪಾಲಿಕೆಯ ಎಲ್ಲ ವಿಭಾಗದ ಸಿಬ್ಬಂದಿ, ಲಯನ್ಸ್ ಕ್ಲಬ್ ಪದಾಧಿಕಾರಿಗಳು ಮತ್ತು ಸ್ವಯಂ ಸೇವಕರು ಪಾಲ್ಗೊಂಡು ಯಶಸ್ವಿಯಾಗಿ ನೆರವೇರಿಸಿದರು. ಗಿರೀಶ್ ಚನ್ವೀರಪ್ಪ ಕಾರ್ಯಕ್ರಮದ ವೇಳೆ ಮಾತನಾಡಿ, ಸ್ವಚ್ಛತಾ ಹಿ ಸೇವಾ ಅಭಿಯಾನವು ಏಕ ದಿನ ಏಕ ಗಂಟೆ ಏಕ ಸ್ಥಳದಲ್ಲಿ ಎಂಬ ತತ್ವದಡಿ ನಗರವನ್ನು ಸ್ವಚ್ಛಗೊಳಿಸಲು ಪ್ರೇರೇಪಿಸುತ್ತದೆ ಎಂದು ಹೇಳಿದರು. ಅವರು ಸಾರ್ವಜನಿಕರನ್ನ ತಮ್ಮ ಮನೆಯಲ್ಲಿನ ಕಸವನ್ನು ರಸ್ತೆಗೆಸೆಯದೆ ನಿಯಮಿತವಾಗಿ ವಿಲೇವಾರಿ ವಾಹನಗಳು ಅಥವಾ ನಗರಸಭೆ ಟ್ರ್ಯಾಕ್ಟರ್ ಮೂಲಕ ಸುರಕ್ಷಿತವಾಗಿ ವಿಲೇವರಿಸುವಂತೆ ಮನವಿ ಮಾಡಿದರು. ಪ್ಲಾಸ್ಟಿಕ್ ಬ್ಯಾಗ್ ಬದಲು ಬಟ್ಟೆ ಬ್ಯಾಗ್ ಬಳಸಿ ಕಸ ಸಂಗ್ರಹಿಸುವ ಮೂಲಕ ಮಹಾನಗರ ಪಾಲಿಕೆಗೆ ಸಹಕಾರ ನೀಡಲು ಪ್ರೋತ್ಸಾಹಿಸಿದರು. ರಸ್ತೆ ಮೇಲೆ ಕಸ ಎಸೆಯುತ್ತಿರುವವರು ವಿದ್ಯಾವಂತರು ಎಂಬುದನ್ನು ಮರೆಯಬೇಡಿ. ಮನೆ ಮುಂದೆ ಪ್ರತಿದಿನ ಕಸ ವಿಲೇವಾರಿ ವಾಹನ ಬಂದರೂ ಸಹಕಾರ ನೀಡದವರು ನಾಗರಿಕ ಜವಾಬ್ದಾರಿಯನ್ನು ಮರೆತವರೆಂದು ಬೇಸರ ವ್ಯಕ್ತಪಡಿಸಿದರು. ಸ್ವಚ್ಛತೆಯಲ್ಲಿ ಸಹಕಾರ ನೀಡುವುದು ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿಯಾಗಿದ್ದು, ನಮ್ಮ ಮನೆ ನಮ್ಮೂರು ನಮ್ಮ ದೇಶ ಎಂಬ ಭಾವನೆಯೊಂದಿಗೆ ತಮ್ಮ ಪರಿಸರವನ್ನು ಸ್ವಚ್ಛವಾಗಿರಿಸಬೇಕು. ಈ ಮೂಲಕ ಸ್ವಚ್ಛತಾ ಹಿ ಸೇವಾ ಅಭಿಯಾನವು ಹಾಸನ ನಗರದ ಸಾರ್ವಜನಿಕರ ಗಮನ ಸೆಳೆದಿದ್ದು, ಸ್ಥಳೀಯ ಆಡಳಿತ ಮತ್ತು ನಾಗರಿಕರ ಸಹಯೋಗದಿಂದ ಮುಂದುವರೆದಿದೆ. ನಗರವನ್ನು ಸ್ವಚ್ಛಗೊಳಿಸುವ ಹಾದಿಯಲ್ಲಿ ಮಹತ್ವದ ಹೆಜ್ಜೆ ಇಡಲಾಗಿದೆ ಎಂದು ಸ್ಥಳೀಯರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಇದೇ ವೇಳೆ ಕಸ ವಿಲೇವಾರಿಯನ್ನು ವೈಜ್ಞಾನಿಕ ರೀತಿ ವಿಲೇವಾರಿ ಮಾಡಲು ಸಹಕಾರ ಕೊಡುವಂತೆ ಮತ್ತೊಮ್ಮೆ ಕೋರಿದ್ರು. ಇದೇ ಸಂದರ್ಭದಲ್ಲಿ ಚಿಕ್ಕಹೊನ್ನೇನಹಳ್ಳಿ ರಸ್ತೆ ಉದ್ದಗಲಕ್ಕೂ ಇದ್ದ ಕಸವನ್ನ ಪೌರರಾದ ಗಿರೀಶ್ ಚನ್ವೀರಪ್ಪ ನೇತೃತ್ವದಲ್ಲಿ ಆಯುಕ್ತ ಕೃಷ್ಣಮೂರ್ತಿ, ಇಂಜಿನಿಯರ್ ಹಾಗೂ ಲಯನ್ಸ್ ಖಜಾಂಚಿ ಎಚ್ಆರ್ ಚನ್ನೇಗೌಡ, ಕವಿತಾ, ಲಯನ್ಸ್ ವಲಯಾಧ್ಯಕ್ಷ ಎಚ್ಕೆ ನಾಗೇಶ್, ರವಿ ನಾಕಲ್ಗೂಡು, ಕಲಾವಿದ ಬಿಟಿ ಮಾನವ, ನೀಲಮ್ಮ, ನಗರಸಭೆ ಸಿಬ್ಬಂದಿ, ಸ್ವಯಂ ಸೇವಕರು, ಲಯನ್ಸ್ ಕ್ಲಬ್ ಪದಾಧಿಕಾರಿಗಳು ಸೇರಿದಂತೆ ಇತರರು ಸ್ವಚ್ಛತೆಯಲ್ಲಿ ಪಾಲ್ಗೊಂಡಿದ್ದರು. HCN ನ್ಯೂಸ್ ಹಾಸನ್. ಭಾರತ ದೇಶಾದ್ಯಂತ ಸ್ವಚ್ಛ ಭಾರತ್ ಅಭಿಯಾನದ ಅಡಿಯಲ್ಲಿ 1 ಗಂಟೆ 1 ದಿನ ಎಲ್ಲರೂ ಈ ಒಂದು ಸ್ಲೋಗನ್ ಅಡಿಯಲ್ಲಿ ಒಂದು ನಗರವನ್ನು ಸ್ವಚ್ಛ ಮಾಡಬೇಕು ಅಂತ ಹೇಳ್ಬಿಟ್ಟು ಪೌರ ಕಾರ್ಮಿಕರು, ಪೌರ ಸಿಬ್ಬಂದಿಗಳು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಸೇರಿ ಇವತ್ತು ನಮ್ಮ ಆಯುಕ್ತರು ಮತ್ತು AWE ಅವರು ಮತ್ತು AE ಒಂದು ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಒಂದು ಉದ್ದೇಶ ಏನಂದರೆ ನಮ್ಮ ಊರು ಸ್ವಚ್ಛವಾಗಿರಬೇಕು, ಬರೀ ಕಾರಲ್ಲಿ ಓಡಾಡೋದಲ್ಲ, ಇದನ್ನು ಮಾಡೋದಲ್ಲ, ಅದ್ರ ಜೊತೆಗೆ ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಂಡು ನಮ್ಮ ಒಂದು ಸ್ವಚ್ಛತೆ ಬಗ್ಗೆ ಜನಗಳಿಗೆ ಅರಿವು ಮೂಡಿಸಬೇಕು ಅಂತ ಹೇಳ್ಬಿಟ್ಟು ಜಾತಿ ಸಮೀಕ್ಷೆಯಲ್ಲಿ ನಮ್ಮ ಜನಾಂಗದ ಅಂದರೆ ಎಸ್ಸಿ ಜನಾಂಗದ ಜನಸಂಖ್ಯೆಯು 1 ಕೋಟಿಗೂ ಮಿಗಿಲಾಗಿದ್ದು, ಈ ಬಾರಿ ಜಾತಿ ಗಣತಿಯಲ್ಲಿ ಧರ್ಮ ಎಂಬ ಕಾಲಂನಲ್ಲಿ ಬೌದ್ಧ ಧರ್ಮ ಎಂದು ಬರೆಸಿ ಎಂದು ಡಾ ವೆಂಕಟೇಶ್ ಕರೆ ನೀಡಿದರು. ಹೊಳೆನರಸೀಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಇಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯಲಾರೆ ಎಂದು ಬೌದ್ಧ ಧರ್ಮ ಆಯ್ಕೆ ಮಾಡಿಕೊಂಡಿದ್ರು. ಹಾಗೇನೆ ನಮ್ಮ ಎಸ್ಸಿ ಪರಿಶಿಷ್ಟ ಜಾತಿಯ ಮಾದಿಗರಾಗಲಿ ಅಥವಾ ಹೊಲೆಯರಾಗಲಿ ಧರ್ಮ ಎಂಬ ಕಾಲಂನಲ್ಲಿ ಬೌದ್ಧ ಧರ್ಮ ಎಂದು ನಮೂದಿಸಿ ಎಂದು ಹೇಳಿದರು. ವಕೀಲ ಮಂಜುನಾಥ್ ಮಾತನಾಡಿ 1956ರಿಂದ ಧರ್ಮವನ್ನ ಹಿಂದೂ ಧರ್ಮ ಎಂದೇ ಬರೆಸಿದ್ದೇವೆ. ಆದರೆ ಇತ್ತೀಚೆಗೆ ನಮ್ಮ ಜನ ಜಾಗರೂಕರಾಗಿರಬೇಕು. ಹಾಗಾಗಿ ನಮ್ಮ ಧರ್ಮವನ್ನ ಬೌದ್ಧ ಧರ್ಮ ಎಂದು ಬರೆಸಿದ್ರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ನಮ್ಮ ಬಾಬಾ ಸಾಹೇಬರ ಆಶಯದಂತೆ ನಡೆಯೋಣ, ಎಲ್ಲರೂ ಬೌದ್ಧರೆಂದು ಬರೆಸಿ. ಡಾ ಬಿಆರ್ ಅಂಬೇಡ್ಕರ್ ಅವರ ಆಶಯದಂತೆ ನಡೆದುಕೊಳ್ಳೋಣ ಎಂದರು. ಕಾರ್ಯಕ್ರಮದಲ್ಲಿ ಡಾ ವೆಂಕಟೇಶ್ ಮೂರ್ತಿ, ತಾಲೂಕು ಅಧ್ಯಕ್ಷ ಪಿ ಅಣ್ಣಯ್ಯ, ಭಾರತೀಯ ಬೌದ್ಧ ಮಹಾಸಭಾ ಸದಸ್ಯರಾದ ಮಂಜುನಾಥ್, ದೇವರಾಜ್, ರವಿ, ಜಗದೀಶ್ ಉಪಸ್ಥಿತರಿದ್ದರು. HCN ನ್ಯೂಸ್ ಹೊಳೆನರಸೀಪುರ. ಏನು ಕಮಿಟಿ ಇದೆ ಅದರದ್ದು ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಭಾರತೀಯ ಬೌದ್ಧ ಮಹಾಸಭಾದ ಮಾಜಿ ಅಧ್ಯಕ್ಷ ಕೂಡ ಹಾಸನ ಜಿಲ್ಲೆಗೆ. ಹಾಗೆಯೇ ಇವರು ಭಾರತೀಯ ಬೌದ್ಧ ಮಹಾಸಭಾದ ತಾಲೂಕು ಅಧ್ಯಕ್ಷ ಪಿ ಅಣ್ಣಯ್ಯ ಅಂತೇಳಿ, ಇವರು ಬೌದ್ಧ ಬಳಗದ ಅಧ್ಯಕ್ಷರಾದಂಥ ವಕೀಲರಾದ ಮಂಜುನಾಥ್ ಅಂತೇಳಿ, ಅವರು ಭಾರತೀಯ ಬೌದ್ಧ ಮಹಾಸಭಾದ ಬ್ರಹ್ಮಚಾರಿಗಳು ದೇವರಾಜ್ ಅಂತೇಳಿ, ಇವರು ರವಿ ಅಂತೇಳಿ ನಮ್ಮ ಬೌದ್ಧ ಮಹಾಸಭಾದ ಅಧ್ಯಕ್ಷ. ನಮ್ಮ ಬುದ್ಧಾಯ ಈಗಾಗಲೇ ಗೊತ್ತಿದೆ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಾತಿ ಸಮೀಕ್ಷೆ ನಡೆಸ್ತಾ ಇದ್ದಾರೆ.
ಆ ಒಂದು ಜಾತಿ ಸಮೀಕ್ಷೆಯಲ್ಲಿ ನಮ್ಮ ಬೌದ್ಧ ಮಹಾಸಭ ಬಾಬಾ ಸಾಹೇಬರು ನಡೆದಂಥ ದಾರಿಯಲ್ಲಿ ನಾವು ನಡೆಯೋಣ ಅಂತೇಳಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರಸ್ವತಿ ಸಮ್ಮಾನ್ ಮತ್ತು ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತ ಎಸ್ಎಲ್ ಭೈರಪ್ಪ ನಿಧನ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಅಚ್ಚಳಿಯದ ಛಾಪು ಮೂಡಿಸಿದ ಲೇಖಕ, ಸಾಹಿತ್ಯ ವಲಯದ ಗಣ್ಯರು ಹಾಗೂ ಸಾವಿರಾರು ಅಭಿಮಾನಿಗಳ ಸಂತಾಪ. ಅರೆಹಳ್ಳಿ ಭಾಗದಲ್ಲಿ ನಿರಂತರ ಮಳೆಗೆ ಕಾಫಿ ಮೆಣಸು ಹಾನಿ. ಬಿಜೆಪಿ ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಭೇಟಿ, ಪರಿಶೀಲಿಸಿ ಮಾಹಿತಿ ಸಂಗ್ರಹಿಸಿದ ಬಿಜೆಪಿ ಮುಖಂಡರು. ಅಕ್ಟೋಬರ್ 5ರಂದು 2ನೇ ವರ್ಷದ ಬೆಂಚ್ ಪ್ರೆಸ್ ಪವರ್ ಲಿಫ್ಟಿಂಗ್ ಸ್ಪರ್ಧೆ, ಜೂನಿಯರ್ ಸೀನಿಯರ್ ಮಾಸ್ಟರ್ ವಿಭಾಗಗಳಲ್ಲಿ ಸ್ಪರ್ಧೆ ಆಯೋಜನೆ. ಮಾಹಿತಿ ನೀಡಿದ ಜಿಲ್ಲಾ ಅಸೋಸಿಯೇಷನ್ ಸಂಸ್ಥಾಪಕ ಕೆ ಹನುಮಂತೇಗೌಡ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.